ಡಾಕ್ಟರ್ ಟಿವಿ9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ನಿಮೋನಿಯಾ ಶ್ವಾಸಕೋಶದಲ್ಲಿ ಕಾಣಿಸಿಕೊಳ್ಳುವಂತಹ ಈ ಒಂದು ಸೋಂಕು ಹತ್ತಾರು ಕಾರಣಗಳಿಂದ ಉದ್ಭವ ಆಗುತ್ತೆ. ಗಾಳಿಯಲ್ಲಿ ಬ್ಯಾಕ್ಟೀರಿಯಾ, ವೈರಸ್ಗಳು ಅಥವಾ ಫಂಗೈನಿಂದ ಇದು ಬೆಳೆಯಬಹುದು. ಅದರಲ್ಲೂ ನಿಮೋನಿಯಾ ಮಕ್ಕಳಲ್ಲಿ ಕಾಣಿಸಿಕೊಂಡಾಗ ಶ್ವಾಸಕೋಶಗಳು ಉರಿಯುವುದು, ದ್ರವ ಅಥವಾ ಕೀವು ತುಂಬಿ ಉಸಿರಾಡಲು ಕಷ್ಟವಾಗಬಹುದು. ತೀವ್ರ ಕೆಮ್ಮು ಹಾಗೂ ಜ್ವರ ಇದರ ಲಕ್ಷಣಗಳು. ಹಾಗಿದ್ರೆ ಮಕ್ಕಳಲ್ಲಿ ನಿಮೋನಿಯಾ ಕಾಣಿಸಿಕೊಳ್ಳೋದು ಯಾಕೆ? ಅದಕ್ಕೆ ಪರಿಹಾರ ಏನು? ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಕ್ಕಳ ಆರೈಕೆ ಮಾಡಬೇಕು? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಕಾವೇರಿ ಆಸ್ಪತ್ರೆ, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ಸ್ ಹಾಗೂ ಕ್ರಿಟಿಕಲ್ ಕೇರ್ ವಿಭಾಗದ ಲೀಡ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಯಶಸ್ವಿನಿ ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಯುನಿಸೆಫ್ ರಿಪೋರ್ಟ್ ಪ್ರಕಾರ ಇಡೀ ವರ್ಲ್ಡ್ ಅಲ್ಲಿ ಪ್ರತಿ ವರ್ಷ ಮೋರ್ ದೆನ್ 7,25,000 ಮಕ್ಕಳು ನಿಮೋನಿಯಾಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ 5 ವರ್ಷದ ಒಳಗಿನ ಮಕ್ಕಳು ನಿಮೋನಿಯಾಗೆ ತುತ್ತಾಗ್ತಾ ಇರುವಂಥದ್ದು ಗೊತ್ತಾಗುತ್ತೆ. ಈ ನಿಮೋನಿಯಾ ಅನ್ನೋದು ನಿಜವಾಗ್ಲೂ ಅಷ್ಟೊಂದು ಡೇಂಜರಾ ಡಾಕ್ಟರ್? ಏನು ಈ ನಿಮೋನಿಯಾ ಕಂಡೀಷನ್ ಅಂದರೆ? ಸೊ ನಿಮೋನಿಯಾ ಅಂತಂದರೆ ಶ್ವಾಸಕೋಶದ ಇನ್ಫೆಕ್ಷನ್ ಅಥವಾ ಲಂಗ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಸೊ ಈಗ ನೀವು ಹೇಳ್ದಂಗೆ 5 ವರ್ಷದ ಒಳಗಡೆ ಮಕ್ಕಳು, ಅಂಡರ್ 5 ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಅಂದರೆ ಅತಿ ರೇಖವಾಗಿ ಕಾರಣವಾಗುವಂಥ ಕಾಯಿಲೆಗಳಲ್ಲಿ ಡಯೇರಿಯಾ ಅಂದರೆ ಬೇದಿ ಮತ್ತು ನ್ಯೂಮೋನಿಯಾ ಇದೆರಡು ವರ್ಲ್ಡ್ ವೈಡ್ ಹಾಗೂ ಇಂಡಿಯಾದಲ್ಲಿ ಇದೆರಡು ಲೀಡಿಂಗ್ ಕಾಸಸ್ ಆ್ಯಕ್ಚುಲಿ. ಸೊ ನ್ಯೂಮೋನಿಯಾ ವೈರಸ್ಸಿಂದ, ಬ್ಯಾಕ್ಟೀರಿಯಾಯಿಂದ, ಫಂಗಸ್ಸಿಂದ ಎಲ್ಲದರಿಂದನೂ ಬರಬಹುದು. ನೀವು ಈಗ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ನೋಡಿದರೆ ಕೂಡ ನಿಮೋನಿಯಾಗೆ ಒಂದು 36% ಆಫ್ ದ ಕಾಂಟ್ರಿಬ್ಯೂಷನ್ ಇಂಡಿಯಾದಲ್ಲಿದೆ. ಅಂತಂದರೆ ಅಷ್ಟು ಕೇಸಸ್ ಇಂಡಿಯಾದಿಂದನೇ ಬರ್ತಾ ಇದೆ. ಡಾಕ್ಟರ್, ಇನ್ನು ಈ ನಿಮೋನಿಯಾ ಅನ್ನೋದು ಅಡಲ್ಟ್ಸು ಮತ್ತು ಚಿಲ್ಡ್ರನ್ಗೆ ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ? ಈಗ ದೊಡ್ಡೋರಲ್ಲಿ ಬರೋದಕ್ಕೂ ಮತ್ತು ಮಕ್ಕಳಲ್ಲಿ ಪ್ರಮುಖವಾಗಿ ಈ ನಿಮೋನಿಯಾ ಕಾಣಿಸ್ಕೊಳ್ಳೋದು ಯಾಕೆ ಡಾಕ್ಟರ್? ವಾಟ್ ಆರ್ ದ ಕಾಸಸ್? ಸೊ ಈಗ ದೊಡ್ಡವರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಜ್ವರ, ಕೆಮ್ಮು, ನೆಗಡಿ ಹೇಗೆ ಬರುತ್ತೋ ಮಕ್ಕಳಲ್ಲಿನೂ ಜ್ವರ, ಕೆಮ್ಮು, ನೆಗಡಿ ಇದು ಸಾಮಾನ್ಯ ಲಕ್ಷಣಗಳು. ಸ್ಕೂಲಿಗೆ ಹೋಗೋ ಮಕ್ಕಳು, ಪ್ಲೇ ಗ್ರೂಪ್ ಹೋಗೋ ಮಕ್ಕಳಿಗೆ ಇದು ಸರ್ವೇ ಸಾಮಾನ್ಯ. ವರ್ಷದಲ್ಲಿ ಒಂದು 6ರಿಂದ 7 ಸತಿ ಕೆಮ್ಮು, ನೆಗಡಿ, ಜ್ವರ ಬಂದೇ ಬರುತ್ತೆ. ಬಟ್ ಎಲ್ಲ ಕೆಮ್ಮು, ನೆಗಡಿ, ಜ್ವರ ನಿಮೋನಿಯಾಗೆ ಬದಲಾಗುತ್ತಾ? ಅದು ಪ್ರಶ್ನೆ ಇಲ್ಲಿ. ಸೊ ಯಾವುದೇ ಮಗುಗೆ ಈಗ 3 ದಿನಕ್ಕಿಂತ ಜಾಸ್ತಿ ಜ್ವರ ಇದೆ ಅಥವಾ ಕೆಮ್ಮು ಸತತವಾಗಿ ನಡೀತಾನೆ ಇದೆ, ಕಮ್ಮಿ ಆಗ್ತಾ ಇಲ್ಲ, ಈ ಸಿಚುವೇಶನ್ಸಲ್ಲಿ ನಾವು ನಿಮೋನಿಯಾ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳ ತಜ್ಞರ ಹತ್ರ ತೋರಿಸ್ಕೋಬೇಕಾಗತ್ತೆ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಮಕ್ಕಳಲ್ಲಿ ನಿಮೋನಿಯಾ ಕಾಣಿಸಿಕೊಳ್ಳೋದಕ್ಕೆ ವೈರಸ್ ಅಥವಾ ಬ್ಯಾಕ್ಟೀರಿಯಾ, ಫಂಗೈ ಯಾವುದೋ ಒಂದು ಕಾಸಿಂದ ಅದು ಬರಬಹುದು ಮಕ್ಕಳಿಗೆ. ಇದರಲ್ಲಿ ಟೈಪ್ಸ್ ಏನಾದರೂ ಇದೆಯಾ ಡಾಕ್ಟರ್? ಬೇರೆ ರೀತಿ ಅಂದರೆ ಈಗ ವೈರಸ್ಸಿಂದ ಜನರೇಟ್ ಆಗಿರುವಂಥ ನಿಮೋನಿಯಾ ಮಕ್ಕಳ ದೇಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ? ಸೊ ಇದರಲ್ಲಿ ವೈರಸ್, ಬ್ಯಾಕ್ಟೀರಿಯಾ ಮತ್ತು ಏಟಿಪಿಕಲ್ ಬ್ಯಾಕ್ಟೀರಿಯಾ ಅಂತ ಕೂಡ ಹೇಳ್ತೀವಿ. ಫಂಗಲ್ ತುಂಬ ರೇರ್ ಮತ್ತು ಸ್ಪೆಸಿಫಿಕ್ ಸೆಟ್ ಆಫ್ ಪಾಪ್ಯುಲೇಷನಲ್ಲಿ ಬರುತ್ತೆ. ಸೊ ಇದು ಸರ್ವೇ ಸಾಮಾನ್ಯ. 90% ನಮಗೆ ಕಮ್ಯುನಿಟಿಯಿಂದ ಏನು ಬರುತ್ತೆ ಅದು ಸಾಮಾನ್ಯ ವೈರಸಸ್ಸಿಂದ ಬರುತ್ತೆ. ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸಾಮಾನ್ಯ ವೈರಸಸ್ಸಿಂದ ಬರುತ್ತೆ. ಬ್ಯಾಕ್ಟೀರಿಯಲ್ ಅಫ್ಕೋರ್ಸ್ ಇದು ಎರಡಕ್ಕೂ ಸಾಮಾನ್ಯ ಸೇಮ್ ಸಿಂಪ್ಟಮ್ಸ್ ಇರುತ್ತೆ. ಜ್ವರ, ಕೆಮ್ಮು, ನೆಗಡಿ ಕಾಮನ್ ಲಕ್ಷಣಗಳು ಇದೆರಡಕ್ಕೆ. ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ ಸ್ವಲ್ಪ ಜ್ವರದ ತೀಕ್ಷ್ಣತೆ ಜಾಸ್ತಿ ಇರುತ್ತೆ, ಹೈ ಗ್ರೇಡ್ ಫೀವರ್ ಬರುತ್ತೆ, ಸತತವಾಗಿ ಜ್ವರ ಇದ್ದೇ ಇರುತ್ತೆ, ಬೇಸ್ ಲೈನ್ ಟಚ್ ಆಗೋದಿಲ್ಲ, ಮಗು ನೋಡಲಿಕ್ಕೆ ತುಂಬ ಟಾಕ್ಸಿಕ್ ಅಂತ ಹೇಳ್ತೀವಿ ಅಥವಾ ಸಿಕ್ ಲುಕಿಂಗ್ ಅಂತ ಹೇಳ್ತೀವಿ, ಆ ಥರ ಇರುತ್ತೆ. ಊಟ ತಗೊಳ್ದಿರ ಇರೋದು, ಆಹಾರ ಸೇವಿಸ್ದಿರ ಇರೋದು, ಸ್ವಲ್ಪ ಆಕ್ಟಿವಿಟಿ ಡಲ್ ಆಗೋದು, ಇದೆಲ್ಲ ಜಾಸ್ತಿ ಬ್ಯಾಕ್ಟೀರಿಯಲಲ್ಲಿ ಲಕ್ಷಣಗಳು. ಮತ್ತು ಹೀಗೆ ಕ್ಲಿನಿಕಲಿ ಇದು ಏನು ಹೇಳ್ತೀವಿ. ಬಟ್ ಇದನ್ನು ಮೀರಿನೂ ನಾವು ಕೆಲವು ಲ್ಯಾಬ್ ಟೆಸ್ಟು, ಚೆಸ್ಟ್ ಎಕ್ಸ್ರೇ ಇದನ್ನೆಲ್ಲ ಮಾಡೋದ್ರಿಂದ ಡಿಫ್ರೆನ್ಷಿಯೇಟ್ ಮಾಡಬಹುದು. ಚೆಸ್ಟ್ ಎಕ್ಸ್ರೇನಲ್ಲಿ ಯೂಶ್ವಲಿ ನಮಗೆ ಒಂದು ಪ್ಯಾಚ್ ಕಾಣಿಸ್ಕೊಳ್ಳುತ್ತೆ ಬ್ಯಾಕ್ಟೀರಿಯಲ್ ನಿಮೋನಿಯಲ್ಲಿ. ಮತ್ತು ಬ್ಲಡ್ ಕೌಂಟಲ್ಲಿ ಏನಂತ ಹೇಳ್ತೀವಿ, ಬಿಳಿ ಕಣಗಳಂತ ಹೇಳ್ತೀವಿ, ಅದು ಜಾಸ್ತಿ ಇರುತ್ತೆ ಬ್ಯಾಕ್ಟೀರಿಯಲ್ ನಿಮೋನಿಯಾದಲ್ಲಿ.
ಮತ್ತು ಹಾಗೆ ನಾವು ಇದು ಥ್ರೋಟ್ ಸ್ವಾಬ್ ಅಂತ ಮಾಡ್ತೀವಿ, ಕೋವಿಡ್ ಟೈಮಲ್ಲೆಲ್ಲ ಸಾಮಾನ್ಯ ಮಾಡ್ತಿದ್ವಿ ಅಲ್ವಾ ಸ್ವಾಬ್, ಅದು ಕೂಡ ಮಾಡ್ತೀವಿ. ಆಲ್ ದೀಸ್ ಆರ್ ಇಂಡೈರೆಕ್ಟ್ ಮಾರ್ಕರ್ಸ್ ನಮಗೆ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಹೇಳೋದಕ್ಕೆ. ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಏಟಿಪಿಕಲ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಈಗ ಸತತವಾಗಿ 4 ವಾರದಿಂದ ನಮಗೆ ಕಂಟಿನ್ಯೂಸ್ ಕೇಸಸ್ ಬರ್ತಾ ಇದೆ, ಮೈಕೋಪ್ಲಾಸ್ಮಾ ಕ್ಲೆಮೈಡಿಯಾ ಅಂತ ಹೇಳ್ತೀವಿ. ಸೊ ಇದು ಸಾಕಷ್ಟು ಕೇಸಸ್ ಬರ್ತಾ ಇದೆ ನಮಗೆ. ಇದನ್ನು ವಿ ಆಲ್ಸೋ ಕಾಲ್ ಇಟ್ ಅಸ್ ವಾಕಿಂಗ್ ನಿಮೋನಿಯಾ. ಸೊ ಮಗು ನಡ್ಕೊಂಡೇ ಬರುತ್ತೆ, ಬಟ್ ಸಾಮಾನ್ಯ ಹೀಗೆ ಫೀವರ್ ಕಮ್ಮಿ ಆಗ್ತಾ ಇಲ್ಲ, ಕಾಫ್ ಕಮ್ಮಿ ಆಗ್ತಾ ಇಲ್ಲ ಅಂತ ಎಕ್ಸ್ರೇ ಮಾಡಿ ನೋಡಿದಾಗ ಪ್ಯಾಚ್ ಕಾಣಿಸ್ಕೊಳ್ತಾ ಇದೆ. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ವಾಕಿಂಗ್ ನಿಮೋನಿಯಾ. ಅದನ್ನು ಏಟಿಪಿಕಲ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಅದಕ್ಕಾಗಿನೇ ಕರೆಯೋದು. ಸೊ ಟಿಪಿಕಲ್ ಬ್ಯಾಕ್ಟೀರಿಯಾ ಥರ ಬಿಹೇವ್ ಮಾಡ್ತಿಲ್ಲ, ಇಟ್ ಇಸ್ ಅನ್ ಏಟಿಪಿಕಲ್ ಬ್ಯಾಕ್ಟೀರಿಯಾ. ಅಂದ್ರೆ ಆ ಥರದ ಕೇಸಸ್ ಇವಾಗ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣಗಳೇನು ಡಾಕ್ಟರ್ ಈ ಟಿಪಿಕಲ್ ಬ್ಯಾಕ್ಟೀರಿಯಾ? ಸೊ ಇದು ಬೇಸಿಕಲಿ ಮೋಸ್ಟ್ ಆಫನ್ ಸೀಸನಲ್. ಒಂದೊಂದು ಸೀಸನಲ್ಲಿ ಈಗ ನಮಗೆ ಲಾಸ್ಟ್ ಜೂನಲ್ಲಿ ಎಲ್ಲ ನೋಡಿದರೆ ಅಡಿನೋ ವೈರಸ್ ಸರ್ಜ್ ಆಗಿತ್ತು, ಈಗ 2 ತಿಂಗಳ ಹಿಂದೆ ಇನ್ಫ್ಲುಯೆನ್ಸಾ ಬಿ ಸರ್ಜ್ ಆಗಿತ್ತು. ಸೊ ಇವಾಗ ಮೈಕೋಪ್ಲಾಸ್ಮಾ ನಡೀತಾ ಇದೆ ಬೇಸಿಕಲಿ. ಸೊ ಇಟ್ ಇಸ್ ಬೇಸಿಕಲಿ ಅಗೇನ್ ಅ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್. ಮೋಸ್ಟ್ ಆಫನ್ ಈ 4 ವಾರಗಳಲ್ಲಿ ಹಲವಾರು ಮಕ್ಕಳು OPD-ನಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಹೋದರು, ಬಟ್ ಸುಮಾರು ಮಕ್ಕಳು ವಾರ್ಡಲ್ಲಿ ಅಡ್ಮಿಷನ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಯಿತು. ಕೆಲವು ಮಕ್ಕಳಿಗೆ ಆ್ಯಂಟಿಬಯೋಟಿಕ್ ವರ್ಕ್ ಆಗದಿರಾ ICUಗೆ ಶಿಫ್ಟ್ ಮಾಡಿ ಸೆಕೆಂಡ್ ಲೈನ್ ಆ್ಯಂಟಿಬಯೋಟಿಕ್ ಕೊಡಬೇಕಾಯಿತು. ಇನ್ನೂ ಎಷ್ಟೋ ಜನ ಮಕ್ಕಳಿಗೆ ಲಂಗ್ಸಲ್ಲಿ ನೀರು ತುಂಬಿಕೊಳ್ಳೋದು, ಉಸಿರಾಟ ತೊಂದರೆ ಆಗಿ ಆಕ್ಸಿಜನ್ ಅಗತ್ಯ ಪಟ್ಟಿದ್ದು, ಹೈಯರ್ ಆಕ್ಸಿಜನ್ HFNC ಅಂತ ಹೇಳ್ತೀವಿ, ಕೋವಿಡ್ ಟೈಮ್ಸಲ್ಲೆಲ್ಲ ಯೂಸ್ ಮಾಡ್ತಿದ್ವಿ, ಅದು ಕೂಡ ಅಗತ್ಯ ಬಿದ್ದಿದೆ ಇವಾಗ. ಇನ್ನು ಮಕ್ಕಳಿಗೆ ನಿಮೋನಿಯಾ ಕಾಣಿಸ್ಕೊಂಡಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ನೀವು ಹೇಳ್ತಾ ಇದ್ರಿ ಕೆಲವ್ರಿಗೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಆ ರೀತಿ ಸಿಂಪ್ಟಮ್ಸ್ ಕಾಣಿಸಿದಾಗ, ಈಗ ಸಾಕಷ್ಟು ಜನ ಮಕ್ಕಳಿಗೆ ಹೆವಿ ಡೋಸ್ ಔಷಧಿಗಳು ತಡ್ಕೊಳ್ಳುವಂಥ ಶಕ್ತಿ ಕೂಡ ಇರೋದಿಲ್ಲ. ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಮತ್ತು ಎಷ್ಟು ದಿನದಲ್ಲಿ ಇದು ಚೇತರಿಕೆ ಕಾಣಬಹುದು ಡಾಕ್ಟರ್? ಸೊ ಟ್ರೀಟ್ಮೆಂಟಿಗೆ ಬಂದಾಗ ವೈರಲ್ ನಿಮೋನಿಯಾಗೆ ಸಾಕಷ್ಟು ಆ್ಯಂಟಿಬಯೋಟಿಕ್ಸ್ ಬೇಕಾಗೋದಿಲ್ಲ. ಸಪೋಸ್ ಪ್ರೊಲಾಂಗ್ ವೈರಲ್ ನಿಮೋನಿಯಾ ಇದ್ದು ಜ್ವರ ಹಾಗೆ ಇದೆ, ಆಕ್ಸಿಜನ್ ಸಪೋರ್ಟ್ ಬೇಕಾಗ್ತಿದೆ, ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡ್ತಿದ್ದೀವಿ, ಆವಾಗ ಕೊಡಬೇಕು. ಇಲ್ಲ ಬ್ಯಾಕ್ಟೀರಿಯಲ್ ನಿಮೋನಿಯಾ ನಾನು ಹೇಳಿದ ಕೆಲವು ಲಕ್ಷಣಗಳೇನಿದೆ ಆ ಸಿಚುವೇಶನ್ಸಲ್ಲಿ ಕೂಡ ಆ್ಯಂಟಿಬಯೋಟಿಕ್ಸ್ ಶುರು ಮಾಡಬಹುದು. ಐದರ್ ಆನ್ OPD ಬೇಸಿಸ್ ಸಮ್ಟೈಮ್ಸ್ ಇಫ್ ದ ಚೈಲ್ಡ್ ಸ್ಟೇಬಲ್ ಇದೆ ಅಂದರೆ, ಇಲ್ಲ ಅಂತಂದರೆ ಅಡ್ಮಿಟ್ ಮಾಡಿ ಆ್ಯಸ್ ಪರ್ ದ ರಿಕ್ವೈರ್ಮೆಂಟ್ ವಾರ್ಡ್ ಆರ್ ICU ಪ್ರಕಾರ ವಿ ಗೋ ಅಹೆಡ್ ಆ್ಯಂಡ್ ಟ್ರೀಟ್ ದ ಚೈಲ್ಡ್. ಓಕೆ ಡಾಕ್ಟರ್, ಇನ್ನು ಈ ಒಂದು ನಿಮೋನಿಯಾಗೆ ಸಿವಿಯಾರಿಟಿಯನ್ನು ಯಾವ ರೀತಿಯಾಗಿ ಕ್ಲಾಸಿಫೈ ಮಾಡ್ತೀರಿ? ಈಗ ಯಾಕಂದರೆ ನಾವು ನಿಮೋನಿಯಾ ಅಂತ ಸಾಮಾನ್ಯವಾಗಿ ಕೇಳಿದಾಗ ತೀವ್ರವಾದ ಜ್ವರ ಅದೇ ಒಂದು ಸಿವಿಯಾರಿಟಿಯನ್ನೇ ಕಾಣಿಸುತ್ತೆ. ಯಾರಿಗೋ ಚಿಕ್ಕದಾಗಿ ಏನೋ ನಿಮೋನಿಯಾ ಲಕ್ಷಣಗಳಿತ್ತು ಹೋಯಿತು ಅನ್ನೋದು ತುಂಬಾ ಕಡಿಮೆ. ಆ ಒಂದು ಸ್ಟೇಜ್ಗೆ ಅದು ಲೀಡ್ ಆಗೋದು ಯಾಕೆ? ಮತ್ತು ಇನ್ನು ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಈಗ ಅಸ್ತಮಾ ಅಂತ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್ ಇದ್ದಾಗ ಕೂಡ ಆವಾಗ ಟ್ರೀಟ್ಮೆಂಟ್ ಯಾವ ರೀತಿ ಡಿಫರ್ ಆಗುತ್ತೆ? ಸೊ ನೋಡಿ, ನಿಮೋನಿಯಾ ಅಂತ ಹೇಳಿದಾಗ ನಾವು ಹೇಳಿದ್ವಿ ವೈರಲ್ ಆ್ಯಂಡ್ ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂತ ಹೇಳಿ. ಕೆಲವು ಮಕ್ಕಳು ಚಿಕ್ಕ ವಯಸ್ಸಿಂದ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ, ನೆಬುಲೈಸೇಷನ್ಸ್ ಕೊಟ್ಟಾಗ ಸರಿ ಹೋಗ್ತಿರ್ತವೆ ಮಕ್ಕಳು. ಸೊ ಆ ಹಿಸ್ಟ್ರಿ ಯಾವಾಗಲೂ ಇಂಪಾರ್ಟೆಂಟ್ ಆಗುತ್ತೆ. ಈ ವೀಸಿಂಗ್ ಮಕ್ಕಳಿಗೆ ಸಾಮಾನ್ಯ ಬ್ರಾಂಕೋಡೈಲೇಟರ್ಸ್ ಅಂತ ಹೇಳ್ತೀವಿ, ನೆಬುಲೈಸೇಷನ್ಸ್ ಕೊಡೋದ್ರಿಂದ ಸಾಕಷ್ಟು ಮಕ್ಕಳು ಸೆಟಲ್ ಆಗ್ತಾರೆ. ಇನ್ನು ನಿಮೋನಿಯಾ ಯಾವಾಗ ತೀವ್ರವಾಗುತ್ತೆ, ಇದು ಸ್ವಲ್ಪ ದೇರ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಹೋಸ್ಟ್ ಫ್ಯಾಕ್ಟರ್ ಅಂದರೆ ನನ್ನ ಇಮ್ಯುನಿಟಿ ಎಷ್ಟು ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ವೈರಸ್ ಆರ್ ವಾಟ್ ಎವರ್ ದ ಏಜೆಂಟ್ ಇನ್ಫ್ಲಿಕ್ಟಿಂಗ್ ಅದು ಎಷ್ಟು ವಿರುಲೆಂಟ್ ಆಗಿದೆ, ಆ್ಯಂಡ್ ದ ಅಟ್ಮಾಸ್ಫಿಯರ್, ಆಲ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ಮ್ಯಾಟರ್ಸ್. ಸೊ ಯಾವ ಮಗು ತೀವ್ರವಾಗಿ ಹೋಗುತ್ತೆ ಹೇಳೋದು ಕಷ್ಟ, ಬಟ್ ಓವರ್ ಆಲ್ ಹೇಳಬೇಕಂದ್ರೆ 1 ವರ್ಷದ ಕೆಳಗಡೆ ಮಕ್ಕಳು, ಮೋರ್ ಸೊ 6 ತಿಂಗಳಿಗೆ ಕೆಳಗಡೆ ಮಕ್ಕಳು ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಬರೋದು ತುಂಬ ಸಾಮಾನ್ಯ. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಬೇಗ ಅರ್ಲಿ ಪಿಕಪ್ ಮಾಡಬೇಕು, ಹಾಸ್ಪಿಟಲೈಸೇಷನ್ ಇದ್ದರೆ ಮಾಡಬೇಕು. ಮಾನಿಟ್ರಿಂಗ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದೀಸ್ ಚಿಲ್ಡ್ರನ್. ಯಾವ ಏಜ್ ಗ್ರೂಪಿನ ಮಕ್ಕಳಿಗೆ ನಿಮೋನಿಯಾ ಕಾಮನ್ ಆಗಿರುತ್ತೆ ಮತ್ತು ಆ ಏಜಲ್ಲಿ ಟ್ರೀಟ್ಮೆಂಟ್ ಈಸಿ ಆಗುತ್ತೆ, ತಡ್ಕೊಳ್ಬಹುದು ಅನ್ನುವಂಥದ್ದು ಯಾವುದು ಏಜ್ ಮತ್ತು ಯಾವುದು ಕ್ರಿಟಿಕಲ್ ಅಂತ ನೀವು ಹೇಳೋದಾದ್ರೆ? ಸೊ ಈಗ ನೀವು ಗ್ರೇಡಿಂಗ್ ಆಫ್ ನಿಮೋನಿಯಾನು ಕೇಳಿದ್ರಿ. ಸೊ ಅದರಲ್ಲಿ ನಿಮೋನಿಯಾ ಅಂತಂದ್ರೇ ಆ್ಯಕ್ಚುಲಿ ಫಾಸ್ಟ್ ಬ್ರೀದಿಂಗ್, ಜೋರಾಗಿ ಅತಿ ವೇಗವಾಗಿ ಉಸಿರಾಟ ನಡೀತಿದ್ದಾರೆ. ಈಗ ನಿಮ್ಮಲ್ಲಿ 18ರಿಂದ 20 ದೊಡ್ಡವರಿಗೆ ದಟ್ ಇಸ್ ಅ ನಾರ್ಮಲ್ ಬ್ರೀದಿಂಗ್ ರೇಟ್. ಹಾಗೆ ಏಜ್ ವೈಸ್ ಸ್ಪೆಸಿಫಿಕ್ ಬ್ರೀದಿಂಗ್ ರೇಟ್ಸ್ ಇರುತ್ತೆ. ಆ ಏಜ್ಗೆ ತಕ್ಕಷ್ಟು ಬ್ರೀದಿಂಗ್ ರೇಟ್ಗಿಂತ ಹೆಚ್ಚು ಬ್ರೀದ್ ಮಾಡ್ತಿದೆ, ಪಕ್ಕೆ ಹೇಳ್ತಾ ಇದೆ, ಇವೆಲ್ಲನೂ ಸಿವಿಯಾರಿಟಿ ಲಕ್ಷಣಗಳು. ಆ್ಯಕ್ಚುಲಿ ಈ ಮಕ್ಕಳನ್ನು ಹಾಸ್ಪಿಟಲಲ್ಲಿ ಇಟ್ಕೊಂಡು ಮಾನಿಟರ್ ಮಾಡೋದು, ಟ್ರೀಟ್ಮೆಂಟ್ ಕೊಡೋದು ಇಸ್ ಅ ಗುಡ್ ಥಿಂಗ್. ಓಕೆ,
ಡಾಕ್ಟರ್, ಇನ್ನು ಫಾರ್ ದ ಗುಡ್ ಕಂಟ್ರೋಲ್ ಆಫ್ ದ ಬ್ರೆತ್ ಆ್ಯಂಡ್ ಆಲ್, ಈಗ ನಿಮೋನಿಯಾ ಅಡಲ್ಟ್ ಪೇಷಂಟ್ಸ್ ಆದರೆ ಅಂದರೆ ಅದನ್ನು ಸುಧಾರಿಸ್ಕೊಳ್ಳೋದಕ್ಕೆ ಬೇರೆ ಯೋಗ, ಎಕ್ಸಸೈಸ್, ಪ್ರಾಣಾಯಾಮ ಅಂತ ಆ್ಯಕ್ಟಿವಿಟೀಸ್ ಮಾಡಿ ನಿಮೋನಿಯಾನ ತಡೆಗಟ್ಟಬಹುದು ಅನ್ನೋದೊಂದು ಆದರೆ, ಈಗ ಮಕ್ಕಳಲ್ಲಿ ಅದು ತುಂಬ ಕಷ್ಟ. ಮಕ್ಕಳು ಯೋಗ ಮಾಡೋದಾಗಲಿ ಎಕ್ಸಸೈಸ್ ಆಗಲಿ ಮಾಡೋದಿಲ್ಲ, ಮತ್ತು ಅವರ ಬ್ರೀತ್ ಕಂಟ್ರೋಲ್, ಗುಡ್ ಬ್ರೀತ್ ಹೆಲ್ತ್ಗೆ ಏನು ಮಾಡಬೇಕು ಡಾಕ್ಟರ್? So first thing, it starts at home. It's very important to have a good cross ventilation at home. ಮಕ್ಕಳಿಗೆ ಸಾಕಷ್ಟು ಸನ್ಲೈಟ್ ಎಕ್ಸ್ಪೋಜರ್ ಕೊಡಬೇಕು, ಬ್ಯಾಲೆನ್ಸ್ ಡಯಟ್ ಕೊಡಬೇಕು. ಕೆಲವು ಮನೆಯಲ್ಲಿ 2 ಮಕ್ಕಳಿರ್ತಾರೆ, ದೊಡ್ಡ ಮಗು ಸ್ಕೂಲ್ ಗೋಯಿಂಗ್ ಇರುತ್ತೆ, ಚಿಕ್ಕದೊಂದು 2 ವರ್ಷ, 2.5 ವರ್ಷ, 1 ವರ್ಷ ಈ ಥರ ಇರುವಾಗ ಸ್ಕೂಲ್ ಗೋಯಿಂಗ್ ಮಗುಗೆ ಸಾಕಷ್ಟು ಇನ್ಫೆಕ್ಷನ್ಸ್ ತೊಗೊಂಡು ಬರ್ತಾ ಇರುತ್ತೆ ಇದು ಕಮ್ಯುನಿಟಿಯಿಂದ. ಸೊ ಅವರಿಬ್ಬರನ್ನ ಡ್ಯೂರಿಂಗ್ ಈ ಇಲ್ನೆಸ್ ಪೀರಿಯಡಲ್ಲಿ ಇಬ್ಬರನ್ನ ಸ್ವಲ್ಪ ಐಸೋಲೇಟ್ ಮಾಡೋದು. ಸೊ ದೊಡ್ಡವರಿಗೆ ಅಕಸ್ಮಾತ್ ಬಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಂಡಿರೋದು, ಇವೆಲ್ಲ ಸಮ್ ಆಫ್ ದ ಥಿಂಗ್ಸ್. ಇಲ್ಲ ದೊಡ್ಡ ಮಕ್ಕಳಾದರೆ ಅವರಿಗೆ ಯು ಕ್ಯಾನ್ ಎಜುಕೇಟ್ ದೆಮ್. ಒಂದೇನು ಮಾಸ್ಕ್ ಹಾಕ್ಕೊಂಡು ಸ್ಕೂಲಿಗೆ ಕಳಿಸೋದು. ಈಗ 3 4 ಪ್ಲೈ ಮಾಸ್ಕ್ಸ್ ಎಲ್ಲ ಬರುತ್ತೆ. 3 ವರ್ಷದ ಕೆಳಗಡೆ ಮಕ್ಕಳು ಮಾಸ್ಕ್ ಹಾಕೊಳ್ಳೋದು ಕಷ್ಟ, ಇಟ್ಸ್ ನಾಟ್ ಅಡ್ವಿಸಿಬಲ್ ಆಲ್ಸೋ. ಸೊ 3 ವರ್ಷದ ಮೇಲಿನ ಮಕ್ಕಳಿಗೆ ಮಾಸ್ಕ್ ಹಾಕ್ಕೊಂಡು ಫಸ್ಟ್ ಆಫ್ ಆಲ್ ಸ್ಕೂಲಿಗೆ ಕಳಿಸ್ಬೇಡಿ ಈ ದಿನಗಳಲ್ಲಿ. ಮಿನಿಮಮ್ ಆಫ್ 5 to 7 ಡೇಸ್ ಮನೇಲಿ ಇಟ್ಕೊಳ್ಳೋದು ಒಳ್ಳೆಯದು, ಬೇರೆ ಮಕ್ಕಳಿಗೂ ಇದು ಹರಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಮಾಸ್ಕ್ ಹಾಕಿ ಕಳಿಸಿ. ದೊಡ್ಡ ಮಕ್ಕಳಿಗಾದರೆ ಮಾಸ್ಕ್ ಹಾಕಿ ಸ್ಕೂಲಿಗೆ ಕಳಿಸಿ. ಇನ್ನೊಂದು ಕಾಫ್ ಎಟಿಕ್ವೆ, ಇದು ಸ್ವಲ್ಪ ಕಷ್ಟ ಮಕ್ಕಳಲ್ಲಿ, ದಟ್ ಬೇರೆಯವ್ರ ಮೇಲೆ ಕಾಫ್ ಮಾಡೋದು, ಸ್ನೀಸ್ ಮಾಡೋದು ಮಾಡಬಾರ್ದು. ಮಾಡಿದ್ರು ಯು ಶುಡ್ ಹ್ಯಾವ್ ಅ ಟವಲ್ ಅಥವಾ ಯುನೋ ಟಿಶ್ಯೂ ಪೇಪರ್, ಆರ್ ವಿ ಸೇ ಕಾಫ್ ಇನ್ ಟು ದ ಎಲ್ಬೋ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಆ ರೆಸ್ಪಿರೇಟರಿ ಸೆಕ್ರೀಷನ್ಸ್ ಏನಿದೆ ಮತ್ತೊಂದು ಮಗು ಮೇಲೆ ಬೀಳೋದು ಕಮ್ಮಿ ಆಗುತ್ತೆ. ಆ್ಯಂಡ್ ಆದಷ್ಟು ಹ್ಯಾಂಡ್ ಹೈಜೀನ್, ವಾಶ್ ಯೋರ್ ಹ್ಯಾಂಡ್ಸ್, ಬಿಕಾಸ್ ಒನ್ಸ್ ಯು ಕಮ್ ಇನ್ ಟಚ್ ವಿತ್ ಆಲ್ ಯೋರ್ ಸೆಕ್ರೀಷನ್ಸ್, ಹ್ಯಾಂಡ್ ವಾಶ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದೀಸ್ ಇನ್ಫೆಕ್ಷನ್ಸ್ ಏನು ಹೇಳ್ತೀವಿ ಇದೆಲ್ಲನೂ ಡ್ರಾಪ್ಲೆಟ್ ಬಾರ್ನ್. ಅಂದರೆ ಈಗ ಎಲ್ಲೇ 1.5 ಮೀಟರ್ ಸುತ್ತಮುತ್ತ ಯಾರಿಗಾದರೂ ಇದು ಸೋಂಕಿದ್ರೆ ಆ್ಯಕ್ಚುಲಿ ಪಕ್ಕದಲ್ಲಿರೋರು ಯಾರಿಗೇ ಆದ್ರೂ ಈ ಸೆಕ್ರೀಷನ್ಸ್ ಇಫ್ ದೇ ಕಮ್ ಅಕ್ರಾಸ್, ಆ ಪಾರ್ಟಿಕಲ್ಸ್ ಕ್ಯಾನ್ ಟ್ರಾವೆಲ್ ದಟ್ ಡಿಸ್ಟೆನ್ಸ್. ಆ ರೇಡಿಯಸ್ಸಲ್ಲಿ ಇದು ಯೂಶಲಿ ಬರುತ್ತೆ. ಸೊ ಇದು ಕೆಲವು ಪ್ರಿಕಾಷನ್ಸ್ ತಗೊಂಡ್ರೆ ಇಟ್ ಇಸ್ ವಿ ಕ್ಯಾನ್ ಪ್ರಿವೆಂಟ್ ಟು ಅ ಸರ್ಟನ್ ಎಕ್ಸ್ಟೆಂಟ್. ಓಕೆ ಓಕೆ ಕರೆಕ್ಟ್. ಅದೇ ಇದು ವೈರಲ್ ಆಗಿರೋದ್ರಿಂದ ಕಂಟ್ಯಾಜಿಯಸ್ ಕೂಡ ಆಗಿರುತ್ತೆ, ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ಕೇರೆಲ್ಲ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ಇನ್ನು ಇದು ಜಸ್ಟ್ ಲೈಕ್ ಈಗ ಕೋವಿಡಲ್ಲೆಲ್ಲ ನಾವು ನೋಡಿದ್ದೀವಿ, ಮಿನಿಮಮ್ ಅಂದರೆ ಒಂದು 14 ದಿನದವರೆಗೂ ಈ ಒಂದು ಸೋಂಕು ಬೇರೆಯವ್ರಿಗೆ ಹರಡುವಂಥ ಸಾಧ್ಯತೆಗಳಿರುತ್ತೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ನಿಮೋನಿಯಾದಲ್ಲಿ ಮಗು ಸಂಪೂರ್ಣವಾಗಿ ಗುಣಮುಖ ಆಗಿದ್ರೂ ಕೂಡ ಎಷ್ಟು ದಿನಗಳವರೆಗೆ ಇದು ಬೇರೆಯವ್ರಿಗೆ ಹರಡುವಂಥ ಚಾನ್ಸಸ್ ಇರುತ್ತೆ? ಸೊ ದಟ್ ಅಂದರೆ ಅವರು ಸ್ಕೂಲ್ಗೆ ಹೋಗ್ತಿರ್ತಾರೆ, ಆಟ ಆಡೋದಕ್ಕೆ ಹೋಗ್ತಾ ಇರ್ತಾರೆ, ಎಷ್ಟು ದಿನದವರೆಗೂ ಅದು ಹರಡುವಂಥ ಚಾನ್ಸಸ್ ಇರುತ್ತೆ ಡಾಕ್ಟರ್? ಸೊ ಇದು ಏನಂದರೆ ಹಲವಾರು ವೈರಸಸ್ ಇದೆ ಬೇಸಿಕಲಿ, ಆ್ಯಂಡ್ ವೈರಸ್ ಇಸ್ ದ 1 person to person ಸ್ಪ್ರೆಡ್ ಇಸ್ ಮೋಸ್ಟ್ ಆಫನ್ ವೈರಲ್. ಸೊ ಇದು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ, ಅದು ವೇರಿ ಆಗುತ್ತೆ. ಬಟ್ ಸಾಮಾನ್ಯ ನಾವು ಅಪ್ ಟು 1 week ಆನ್ ಆನ್ ಆ್ಯಾವ್ರೇಜ್ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಸಿಂಪ್ಟಮ್ಸ್ ಕೂಡ ರಿಸಾಲ್ವ್ ಆಗಿರಬೇಕು, ಪ್ಲಸ್ 1 ವಾರದವರೆಗೂ 5 ರಿಂದ 7 ದಿನದವರೆಗೂ ಈ ಮಕ್ಕಳು ಸ್ಕೂಲಿಗೆ ಹೋಗ್ದಿರಾ ಅಥವಾ ಪ್ಲೇ ಗ್ರೂಪ್ಸಲ್ಲಿ ಇನ್ವಾಲ್ವ್ ಆಗ್ದಿರಾ ಇದ್ದರೆ ಒಳ್ಳೆಯದು. ಡಾಕ್ಟರ್, ಇನ್ನು ಈ ನಿಮೋನಿಯಾ ರಿಯಕರಿಂಗ್ ಇರುತ್ತಾ ಅಂತ, ಅಥವಾ ಯಾಕಂದರೆ ಒಂದ್ಸಲಿ ನಿಮೋನಿಯಾದಿಂದ ಚೇತರಿಸ್ಕೊಂಡ್ರೂ ಕೂಡ ಸ್ವಲ್ಪ ವರ್ಷ ಬಿಟ್ಟು ಅಥವಾ ಏಜ್ ಟು ಏಜ್ ರಿಯಕರಿಂಗ್ ಇರುತ್ತಾ, ಅಥವಾ ಅದಕ್ಕೆ ಇಮ್ಯುನಿಟಿ ಬಂದುಬಿಟ್ಟಿರುತ್ತಾ ಡಾಕ್ಟರ್? ಸಾಮಾನ್ಯ ಇಷ್ಟೊಂದು ವೈರಸಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಇದೆ. ಒಂದು ವೈರಸ್ ಬಂದು ಹೋದ್ಮೇಲೆ ಮತ್ತೊಂದು ವೈರಲ್ ನಿಮೋನಿಯಾ ಖಂಡಿತ ಬರಬಹುದು. ಈವನ್ ಬ್ಯಾಕ್ಟೀರಿಯಾ ಆಲ್ಸೋ ಇಟ್ ಕ್ಯಾನ್ ಕಮ್. ದೆರ್ ಇಸ್ ನಥಿಂಗ್ ಲೈಕ್ ಅ ಲೈಫ್ ಟೈಮ್ ಇಮ್ಯುನಿಟಿ ಅಂತ ಇದರಲ್ಲಿ ಇಲ್ಲ. ಓಕೆ ಡಾಕ್ಟರ್, ಇನ್ನು ಈ ನಿಮೋನಿಯಾಗೆ ಪ್ರಿವೆನ್ಷನ್ ಏನೇನಿದೆ ಡಾಕ್ಟರ್? ಸೊ ಪ್ರಿವೆನ್ಷನ್ ಅಗೇನ್ ಒಂದು ಒನ್ಸ್ ಯು ಆರ್ ಡಯಾಗ್ನೋಸ್ಡ್, ಸಪೋಸ್ ನಿಮ್ಮ ಮಗುಗೆ ಈ ಲಕ್ಷಣಗಳಿದೆ ಅಂತ ಹೇಳಿದರೆ ಟ್ರೈ ಟು ಅವಾಯ್ಡ್ ಗೋಯಿಂಗ್ ಟು ದೀಸ್ ಪಾರ್ಟೀಸ್, ಇಲ್ಲ ಫಂಕ್ಷನ್ಸ್, ಮ್ಯಾರೇಜ್ ಸೆರೆಮನೀಸ್, ಇಲ್ಲ ಪ್ಲೇ ಏರಿಯಾಸ್ ಇರಬಹುದು. ಪಬ್ಲಿಕ್ ಗ್ಯಾದರಿಂಗ್ಸ್ನಲ್ಲಿ ಮಗುನ ಕರ್ಕೊಂಡು ಹೋಗಬಾರ್ದು ಯಾರಿಗೆ ಇನ್ಫೆಕ್ಟ್ ಆಗಿದೆಯೋ ಅವರು. ಇಲ್ಲ ರಿಕವರಿ ಪೀರಿಯಡಲ್ಲಿ ಇಟ್ ಇಸ್ ಬೆಟರ್ ಟು ಯೂಸ್ ದ ಮಾಸ್ಕ್, ಬಿಕಾಸ್ ವಿ ಕಾಂಟ್ ಡಿಲಿನಿಯೇಟ್ ಇಷ್ಟೇ ದಿನಕ್ಕೆ ಈ ವೈರಸ್ ನಿಂತಿದೆ ಅಂತ ಹೇಳೋದು ಕಷ್ಟ. ಸೊ ಆ್ಯಸ್ ಅನ್ ಎಕ್ಸ್ಟೆನ್ಷನ್ ಇನ್ನೊಂದು 5 ದಿನ ಅಥವಾ 1 ವಾರ ಮಾಸ್ಕ್ ಯೂಸ್ ಮಾಡೋದು ಒಳ್ಳೆಯದು. ಆ್ಯಂಡ್ ದ ಬೆಸ್ಟ್ ಥಿಂಗ್ ಐ ವುಡ್ ಸೇ ಇಸ್ ವ್ಯಾಕ್ಸಿನ್. ಸೊ ಅಟ್ ಲೀಸ್ಟ್ ಸಮ್ ಡಿಸೀಸಸ್ ಕೆಲವುದಕ್ಕೆ ವ್ಯಾಕ್ಸಿನ್ ಇದೆ, ಯಾವುದಕ್ಕೆ ವ್ಯಾಕ್ಸಿನ್ ಇದೆಯೋ ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ. ಆ್ಯಂಡ್ ದಟ್ಸ್ ದ ಬೆಸ್ಟ್ ಥಿಂಗ್ ಐ ಥಿಂಕ್ ವಿ ಕ್ಯಾನ್ ಆಫರ್ ಟು ದೆಮ್. ಓಕೆ ಡಾಕ್ಟರ್, ಇನ್ನು ನಿಮೋನಿಯಾಗೆ ಒಳಗಾದ ಮಗು ಚೇತರಿಕೆ ಆದ ಬಳಿಕವೂ ಕೂಡ ಹೆಲ್ತ್ ಮೇಲೆ ಬೇರೆ ರೀತಿಯಾದ ಪರಿಣಾಮಗಳು ಬೀರುತ್ತಾ, ಓವರ್ ಆಲ್ ಹೆಲ್ತ್ ಮೇಲೆ, ಅಥವಾ ಲಾಂಗ್ ಟರ್ಮಲ್ಲಿ ಮಕ್ಕಳಿನ ಅಂದರೆ ಲಂಗ್ಸ್ ಮೇಲೆ ಡ್ಯಾಮೇಜ್ ಆಗುವಂಥದ್ದಾಗಿರ್ಬೋದು, ಆ ರೀತಿ ಕಾಂಪ್ಲಿಕೇಶನ್ಸ್ ಲಾಂಗ್ ಟರ್ಮಲ್ಲಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಡಾಕ್ಟರ್? ಸೊ ಇದು ಡಿಪೆಂಡ್ಸ್. ಆ್ಯಕ್ಚುಲಿ ಸಾಮಾನ್ಯ ವೈರಲ್ ನಿಮೋನಿಯಾ ಅಥವಾ ಬ್ಯಾಕ್ಟೀರಿಯಲ್ ನಿಮೋನಿಯಾ ಏನಿದೆ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ
ವಾಪಸ್ ಮನೆಗೆ ಅವರು ಸೇಫ್ ಆ್ಯಂಡ್ ಹೆಲ್ದಿ ಹೋಗ್ತಾರೆ. ಕೆಲವು ವೈರಸಸ್ಸಲ್ಲಿ ನಾನು ಹೇಳ್ದಂಗೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗುತ್ತೆ, ಅದು ಆದರೆ ಅದೇ 7 to 10 ಡೇ ಪೀರಿಯಡ್ ಒಳಗಡೆ ಆಗುತ್ತೆ. ಕೆಲವು ಬ್ಯಾಡ್ ಬ್ಯಾಕ್ಟೀರಿಯಾ ಏನಾಗುತ್ತೆ, ಲಂಗಲ್ಲಿ ಪಸ್ ತುಂಬಿಕೊಳ್ಳೋದು, ಆ ಲಂಗ್ ಲೇಯರ್ಸ್ನ ತೆಗೆಯೋದು, ಇಲ್ಲ ಒನ್ ಪಾರ್ಟ್ ಆಫ್ ದ ಲಂಗ್ನ ಸರ್ಜರಿ ಮಾಡಿ ತೆಗೆಯೋದು, ಈ ಥರ ಮಕ್ಕಳಿಗೆ ಮಾತ್ರ ಕೆಲವು ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ಇರುತ್ತೆ. ಬಟ್ ಸಾಮಾನ್ಯ ನಾವು ನೋಡೋದು ಅನ್ಕಾಂಪ್ಲಿಕೇಟೆಡ್ ನಿಮೋನಿಯಾದಲ್ಲಿ ಇದು ಯಾವುದೂ ಲಾಂಗ್ ಟರ್ಮ್ ಏನು ಕಾನ್ಸಿಕ್ವೆನ್ಸಸ್ ಇಲ್ಲ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ಗೆ ಯಾವ ರೀತಿ ಅಂದರೆ ಎವಾಲ್ವ್ ಆಗಿದೆ ಟ್ರೀಟ್ಮೆಂಟ್ ಪ್ರೊಸೀಜರ್, ಎಷ್ಟು ಈಸಿ ಆಗಿದೆ ಡಾಕ್ಟರ್ಸ್ಗೆ ಟ್ರೀಟ್ಮೆಂಟ್ ಮಾಡುವಲ್ಲಿ ಅಂತ ನೀವು ಹೇಳೋದಾದ್ರೆ? ಸೊ ನಿಮೋನಿಯಾ ಬಂದು ನಾನು ಹೇಳ್ದಂಗೆ ಸಾಕಷ್ಟು ವೈರಲ್ ನಿಮೋನಿಯಾಸ್ ಆಗಿರುತ್ತೆ. ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟಲ್ಲೇ ಸಾಕಷ್ಟು ಮಕ್ಕಳು ಸರಿ ಹೋಗ್ತಾರೆ. ಇನ್ನು ಬಂದು ಬ್ಯಾಕ್ಟೀರಿಯಲ್ ನಿಮೋನಿಯಾ OPD ಬೇಸಿಸ್ ಮೇಲೆ ಟ್ರೀಟ್ ಮಾಡಿದ್ರೆ ಅದು 3 ರಿಂದ 5 ದಿನದವರೆಗೂ ಒಂದು ಬೇಸಿಕ್ ಫಸ್ಟ್ ಲೈನ್ ಆ್ಯಂಟಿಬಯೋಟಿಕ್ಸಲ್ಲಿ ಸಾಕಷ್ಟು ಮಕ್ಕಳು ಚೇತರಿಸ್ಕೊಳ್ತಾರೆ. ಇನ್ನು ವಾರ್ಡಲ್ಲಿ ಬರೋರು ಮತ್ತು ಅವರು ಅಷ್ಟೇ ಸಾಮಾನ್ಯ ನಮ್ಮದು ಫಸ್ಟ್ ಲೈನಲ್ಲಿ ಅಥವಾ ಸೆಕೆಂಡ್ ಲೈನಲ್ಲಿ ಸರಿ ಹೋಗ್ತಾರೆ. ದ ಪಾಯಿಂಟ್ ಇಸ್ ಯಾವ ಮಕ್ಕಳು ICUಗೆ ಬರ್ತಿದ್ದಾರೋ, ಮೀನಿಂಗ್ ದೇ ಆರ್ ಆಲ್ರೆಡಿ ವೆರಿ ಸಿಕ್, ಅಲ್ಲಿ ನಮಗೆ ಪ್ರಾಬ್ಲಮ್ಸ್ ಇದೆ. ಲೈಕ್ ನೀವು ಹೇಳ್ದಂಗೆ ಈಗ ಮೈಕೋಪ್ಲಾಸ್ಮಾ ನಿಮೋನಿಯಾ ಹೇಳ್ತಿದ್ರಿ, ಇದುವರೆಗೂ ಆಲ್ಮೋಸ್ಟ್ ನಾವು ಫಸ್ಟ್ ಲೈನಲ್ಲೇ ಟ್ರೀಟ್ ಮಾಡಿ ಕಳಿಸ್ತಿದ್ವಿ, ಈಗ ನಾವು ಸೆಕೆಂಡ್ ಲೈನ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗ್ತಾ ಇದೆ. ಸೊ ಜಸ್ಟ್ ಲೈಕ್ ದ್ಯಾಟ್ ಕೆಲವೊಮ್ಮೆ ಈ ಸಡನ್ ಸರ್ಜ್ ಆದಾಗ ಕೆಲವು ವೈರಸ್ಸು ಕೆಲವು ಬ್ಯಾಕ್ಟೀರಿಯಾ ದೇ ಸ್ಟಾರ್ಟ್ ಬಿಹೇವಿಂಗ್ ಏಟಿಪಿಕಲಿ. ಸೊ ದಟ್ ಈಸ್ ವೆನ್ ನಮಗೆ ಟ್ರೀಟ್ಮೆಂಟ್ ಮಾಡೋದು ಇಟ್ ಬಿಕಮ್ಸ್ ಅ ಚಾಲೆಂಜ್. ಡಾಕ್ಟರ್, ಇನ್ನು ಈ COVID-19 ಪ್ಯಾಂಡಮಿಕ್ ನಂತರ ಮಕ್ಕಳಲ್ಲಿ ನಿಮೋನಿಯಾ ಲಕ್ಷಣಗಳು ಅದು ಎಫೆಕ್ಟ್ ಮಾಡಿದೆಯಾ ಅಂತ ನೀವು ಹೇಳೋದಾದ್ರೆ ಡಾಕ್ಟರ್? COVID-19 ಸಾಕಷ್ಟು ಮಕ್ಕಳಿಗೂ ಕೋವಿಡ್ ನಿಮೋನಿಯಾ ಆಗಿತ್ತು. ಅದರ ಸಂಬಂಧವಾಗಿ ಮಿಸ್ಸಿ ಅಂತ ಹೇಳ್ತೀವಿ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟ್ರಿ ಸಿಂಡ್ರೋಮ್ ಅಂತ ಹೇಳಿ, ಅದು ಸಹ ಆಗಿತ್ತು. ಹಲವಾರು ಅಂಗಾಂಗಗಳು ಇನ್ವಾಲ್ವ್ಮೆಂಟ್ ಆಗ್ತಿತ್ತು. ಬಟ್ ಆಸ್ ಸಚ್ ಲಾಂಗ್ ಟರ್ಮ್ ಕನ್ಸಿಕ್ವೆನ್ಸಸ್ ನಾವೇನು ನೋಡಿಲ್ಲ ಇದುವರೆಗೂ. ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಅಂದರೆ ನಿಮೋನಿಯಾ ಆಗಿರುವಂಥ ಮಕ್ಕಳಿಗೆ ಪೇರೆಂಟ್ಸ್ ಯಾವ ರೀತಿಯಾಗಿ ಕೇರ್ ತಗೊಳ್ಬೇಕು ಅಂತ ನೀವು ಹೇಳೋದಾದರೆ? ಸೊ ಒಂದು ಮಕ್ಕಳಿಗೆ ಟೆಂಪ್ರೇಚರ್ ಫೀವರ್ ಏನಿದೆ ಕರೆಕ್ಟಾಗಿ ಮಾನಿಟ್ರಿಂಗ್ ಮಾಡ್ಕೋಬೇಕು. ಕೆಲವ್ರು ಬರ್ತಾರೆ ತಲೆ ಸುಡ್ತಾ ಇದೆ ಮೈ ಸುಡ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಇದು ಟೆಂಪ್ರೇಚರ್ ಮಾನಿಟ್ರಿಂಗ್ ತುಂಬ ಇಂಪಾರ್ಟೆಂಟು. ಇನ್ನೊಂದು ಬ್ರೀದಿಂಗ್, ಮಗು ಯಾವ ರೀತಿ ಉಸಿರಾಡ್ತಾ ಇದೆ ಅದನ್ನು ಒಂದು ಗಮನ ಇಟ್ಕೋಬೇಕಾಗತ್ತೆ. ಕೆಲವ್ರು ಪಕ್ಕೆ ಎಳ್ತಾ ಗೊತ್ತಾಗೇ ಇರೋದಿಲ್ಲ, ತುಂಬ ಸೀರಿಯಸ್ ಆಗಿ ಮಕ್ಕಳು ಬರ್ತಾರೆ ಒಮ್ಮೊಮ್ಮೆ. ಸೊ ಬ್ರೀದಿಂಗ್ ಪ್ಯಾಟರ್ನ್ ಹೇಗಿದೆ, ಆಮೇಲೆ ಮಗುದ ಆ್ಯಕ್ಟಿವಿಟಿ ಹೇಗಿದೆ, ಇವೆಲ್ಲದನ್ನು ಮತ್ತು ಮಗು ಎಷ್ಟು ತಿಂತಾ ಇದೆ, ಎಷ್ಟು ಯೂರಿನ್ ಪಾಸ್ ಮಾಡ್ತಾ ಇದೆ, ಇವೆಲ್ಲನೂ ಸ್ವಲ್ಪ ಅಕೌಂಟಿಗೆ ತಗೊಳ್ಬೇಕು. ಡಾಕ್ಟರ್, ಇದು ಮಕ್ಕಳಿಗೆ ಎಸ್ಪೆಷಲಿ ನಿಮೋನಿಯಾ ಬಂದಿರೋದು ಅಷ್ಟೊಂದು ಮಾರಣಾಂತಿಕ ಹಂತಕ್ಕೆ ಹೋಗೋದು ಯಾಕೆ ಡಾಕ್ಟರ್? ಯಾಕೆಂದರೆ ಅರ್ಲಿ ಡಿಟೆಕ್ಷನ್ ಆಗಿರಲ್ಲ, ಅದು ಒಂದು ಫ್ಯಾಕ್ಟರ್. ಬಟ್ ತುಂಬ ಜನ ನಿಮೋನಿಯಾಗೆ ಬಲಿ ಆಗ್ತಾ ಇರೋದೇನಿದೆಯಲ್ಲ, ಇದು ತುಂಬ ಆತಂಕ ಮೂಡಿಸುತ್ತೆ. ಅಂದರೆ ಮಕ್ಕಳಿಗೆ ಆ ಟ್ರೀಟ್ಮೆಂಟ್ ಅದು ಬಾಡಿ ತಡ್ಕೊಳ್ಳೋದಿಲ್ವಾ? ಯಾವ ಕಾರಣಕ್ಕಾಗಿ ಇದು ಮಾರಣಾಂತಿಕವಾಗುತ್ತೆ, ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಡಾಕ್ಟರ್? ಸೊ ಇಂಡಿಯಾದಲ್ಲಿ 2 ಸ್ಪೆಕ್ಟ್ರಮ್ ಇದೆ. ಒನ್ ಇಸ್ ದ ರೂರಲ್ ಇಂಡಿಯಾ, ಒನ್ ಇಸ್ ದ 3 tier ಸಿಟಿ ನಾವಿರೋದು ಈಗ. ಸೊ ಇದು ಏನು ಮಾರ್ಟಾಲಿಟಿ ಎಲ್ಲ ಏನು ಸ್ಟ್ಯಾಟಿಸ್ಟಿಕ್ಸ್ ಬರ್ತಿದೆ, ಮೋಸ್ಟ್ ಆಫ್ ದ ಚಿಲ್ಡ್ರನ್ ಆರ್ ಇನ್ ರೂರಲ್ ಇಂಡಿಯಾ. ಇವ್ರು ಏನಂದರೆ ಡಾಕ್ಟರ್ ಹತ್ರ ಬರೋದು, ಹಾಸ್ಪಿಟ್ಲ್ಗೆ ಬರೋದೇನೆ ತಡ ಆಗ್ತಾ ಇದೆ. ಇನ್ನೂ ಸಾಕಷ್ಟು ನಮ್ಮ ಟರ್ಷರಿ ರೆಫರಲ್ ಸೆಂಟರ್ಸ್ಗೆ ಬರೋ ಹೊತ್ತಿಗೆ ಇಟ್ ಇಸ್ ಆಲ್ರೆಡಿ ಲೇಟ್. ಸೊ ಅದು ಒಂದು ರೀಸನ್ನು. ಲೈಕ್ ದೇ ಆರ್ ನಾಟ್ ಆಕ್ಸೆಸಿಂಗ್ ಹೆಲ್ತ್ ಕೇರ್ ಫೆಸಿಲಿಟಿ, ದಟ್ ಈಸ್ ಒನ್ ಥಿಂಗ್. ಇನ್ನು ಎರಡನೇದಂತಂದರೆ ಸಮ್ಟೈಮ್ಸ್ ದ ವೈರಸಸ್ ಆರ್ ಬ್ಯಾಡ್. ಈಗ ನಾವು ಕೋವಿಡ್ ಹೇಗೆ ಅಷ್ಟು ಮಾರ್ಟಾಲಿಟಿ ಆಗ್ತಾ ಇತ್ತು, ಹಾಗೆ ಕೆಲವು ವೈರಸಸ್ ಆರ್ ವೆರಿ ಡೇಂಜರಸ್. ಲೈಕ್ ಈಗ RSV ನಿಮೋನಿಯಾ ಬಂದರೆ ಇಟ್ ಇಸ್ ವೆರಿ ಡೇಂಜರಸ್. ಅಡಿನೋ ವೈರಸ್ ಹೇಳ್ತೀವಿ, ಅದು ತುಂಬ ಡೇಂಜರಸ್. ಈಗ ಚೈನಾದಲ್ಲಿ ಹ್ಯೂಮನ್ ಮೆಟಾನಿಮೋ ವೈರಸ್ ಅಂತ ಹೇಳ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಕಾಮನ್ ವೈರಸ್ ವಿಚ್ ಕಾಸಸ್ ಅ ಕಾಮನ್ ಕೋಲ್ಡ್ ಆ್ಯಂಡ್ ಕಾಫ್ ಆ್ಯಕ್ಚುಲಿ. ಬಟ್ ಅದು ಇವಾಗ ವಿರುಲೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಟ್ರೆಂಡ್ ಆ್ಯಕ್ಚುಲಿ. ಸಮ್ ವೈರಸಸ್ ಪರ್ಸೆ ಇನ್ಹೆರೆಂಟ್ಲಿ ದೇ ಆರ್ ಕ್ವೈಟ್ ಬ್ಯಾಡ್ ಇನ್ ಸರ್ಟನ್ ಏಜಸ್. ನಾನು ಹೇಳ್ದಂಗೆ 1 ವರ್ಷದ ಕೆಳಗಡೆ ಮಕ್ಕಳಿಗೆ ಯಾವುದೇ ನಿಮೋನಿಯಾ ಬಂದ್ರೂ ತೀವ್ರವಾಗಿ ಬರುತ್ತೆ. ಅಫ್ಕೋರ್ಸ್ ಇಮ್ಯುನಿಟಿ ಡೆವಲಪ್ ಆಗಿರಲ್ಲ, ವ್ಯಾಕ್ಸಿನ್ಸ್ ಕೊಟ್ಟಿರ್ತೀವಿ, ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಟೇಕ್ ಓವರ್. ಅವರ ರೋಗ ನಿರೋಧಕ ಶಕ್ತಿ ಇನ್ನು ಪೂರ್ತಿ ಮೆಚೂರಿಟಿ ಬಂದಿರೋದಿಲ್ಲ. ಸೊ ಆಲ್ ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್. ಆಮೇಲೆ ಮೇನ್ ಥಿಂಗ್ ಇನ್ ಪೀಡಿಯಾಟ್ರಿಕ್ ಇಸ್ ಸಿಂಪ್ಟಮ್ಸ್ ಯಾವಾಗಲೂ ನಾವು ನೋಡಿ ಕಂಡು ಹಿಡ್ಕೋಬೇಕು. ಮಕ್ಕಳಿಗೆ ದೇ ಆರ್ ನಾಟ್ ಕೇಪಬಲ್ ಆಫ್ ಸೇಯಿಂಗ್ ವಾಟ್ ರಿಯಲಿ ಹ್ಯಾಪನ್ಸ್ ಟು ದೆಮ್. ಸೊ ದೇರ್ ಆರ್ ಮಲ್ಟಿಪಲ್ ಚಾಲೆಂಜಸ್ ಹಿಯರ್. ಓಕೆ, ಇನ್ನು ಮೆಟಾನಿಮೋ ವೈರಸ್ ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ ಈಗ COVID-19ಗೂ ಅದಕ್ಕೂ ಲೈಕ್ ಸ್ಪ್ರೆಡ್ ರೇಟು ಈಗ
ಈಗ ಇರುವಂಥ ಅಪ್ಡೇಟ್ ಪ್ರಕಾರ ಸೇಮ್ ಇದೆ, ತುಂಬ ಬಹಳ ತೀವ್ರತೆಯಿಂದ ಹರಡ್ತಾ ಇದೆ. ಈಗ ಮಕ್ಕಳ ಹೆಲ್ತ್ ಮೇಲೂ ಕೂಡ ಇದು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತಾ ಡಾಕ್ಟರ್? ಅಂದರೆ ಅದಕ್ಕೆ ಡಿಸೈಡಿಂಗ್ ಫ್ಯಾಕ್ಟರ್ ಏನಾಗುತ್ತೆ? ವೈರಸ್ದು ಸ್ಪ್ರೆಡ್ ರೇಟ್ ಒಂದು ಕಡೆ ಆದರೆ ತೀವ್ರತೆಯನ್ನು ಅದನ್ನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿ ಯಾವ ರೀತಿಯಾಗಿ ಇದು ಮಾಡ್ತಾರೆ? ಸೊ ಹ್ಯೂಮನ್ ಮೆಟಾನ್ಯೂಮೋ ವೈರಸ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ವೈರಸ್, ಕಾಮನ್ ಕೋಲ್ಡ್ ಕಾಸ್ ಮಾಡೋ ವೈರಸ್ ಆ್ಯಕ್ಚುಲಿ. ಇದುವರೆಗೂ ಅಟ್ಲೀಸ್ಟ್ ಇನ್ ಬ್ಯಾಂಗ್ಳೂರ್ ನಾನು ಯಾರೂ ರಿಪೋರ್ಟ್ ಮಾಡಿದ್ದನ್ನು ನೋಡಲಿಲ್ಲ. ಅಟ್ಲೀಸ್ಟ್ ನಮ್ಮ ಹಾಸ್ಪಿಟ್ಲಲ್ಲಂತೂ ಇದುವರೆಗೂ ಬರಲಿಲ್ಲ. ಕಳೆದ 4 ವಾರದಲ್ಲಿ ನಾವು ಬರೀ ಮೈಕೋಪ್ಲಾಸ್ಮಾ ಡೀಲ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಕ್ವೈಟ್ ರೆಸಿಸ್ಟೆಂಟ್ ಆಗಿ ಬರ್ತಾ ಇದೆ, ವೆರೈಟೀಸ್ ಆಗಿ ಬರ್ತಾ ಇದೆ, ಏಟಿಪಿಕಲ್ ಮ್ಯಾನಿಫೆಸ್ಟೇಷನ್ಸ್ ಬರ್ತಾ ಇದೆ. ಬಟ್ ಹ್ಯೂಮನ್ ಮೆಟಾನಿಮೋ ಇದುವರೆಗೂ ಬಂದಿಲ್ಲ. ಇನ್ಫ್ಯಾಕ್ಟ್ ಇವತ್ತು ನಮ್ಮ ಡೈರೆಕ್ಟರ್ ರೇಟ್ ಜನರಲ್ ಹೆಲ್ತ್ ಸರ್ವಿಸಸ್ ಹೇಳಿದ್ದಾರೆ ದಟ್ ಇಂಡಿಯಾ ಇಸ್ ನಾಟ್ ಅಂಡರ್ ಥ್ರೆಟ್. ಸೊ ಅಟ್ಲೀಸ್ಟ್ ಟಿಲ್ ಡೇಟ್ ಬ್ಯಾಂಗ್ಳೂರ್ ಆರ್ ಪರ್ಸೆ ಕಾವೇರಿ ಹಾಸ್ಪಿಟಲ್ ನಾವು ನೋಡಲಿಲ್ಲ. ಬಟ್ ಯಾ, ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಎಸ್ ಡಾಕ್ಟರ್. ಡಾಕ್ಟರ್, ಇನ್ನು ನಿಮೋನಿಯಾಗೆ ಒಳಗಾದಂಥ ಮಕ್ಕಳಿಗೆ ಡಯಟ್ ಯಾವ ರೀತಿ ಆಗಿರ್ಬೋದು, ಡಯಟ್ ಎಫೆಕ್ಟ್ ಮಾಡುತ್ತಾ ಈ ಒಂದು ರೋಗವನ್ನು ಹೋಗಲಾಡಿಸೋದಕ್ಕೆ, ಮತ್ತು ಲೈಫ್ ಸ್ಟೈಲ್ ಯಾವ ರೀತಿ ಆಗಿರಬೇಕು ಡಾಕ್ಟರ್? ಸೊ ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಸೀಸ್ ಆ್ಯಕ್ಚುಲಿ. ನಿಮೋನಿಯಾ ನಾವು ಹೇಳ್ತೀವಿ ಗಿವ್ ಅ ಬ್ಯಾಲೆನ್ಸ್ ಡಯಟ್ ವಿಚ್ ಹ್ಯಾಸ್ ಅಡಿಕ್ವೇಟ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯನ್ಸ್ ಅಂತ. ನ್ಯೂಮೋನಿಯಾಗೆ ಪರ್ಸೆ ಹೊರತಾಗಿ ಇನ್ನೇನು ಸ್ಪೆಷಲ್ ಆಗಿ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಥಿಂಗ್ ಆಸ್ ಸಚ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಕ್ರಾಸ್ ವೆಂಟಿಲೇಷನ್ is very important at home. Overcrowding avoid ಮಾಡಿ, vaccines ಹಾಕ್ಸ್ಕೊಳ್ಳಿ. So these are the basic things. ಊಟ ನಿದ್ದೆ ಎಲ್ಲ ಕರೆಕ್ಟ್ ಆಗಿ ಮಾಡಬೇಕು. ಕರೆಕ್ಟ್, ಯಾ. ಓಕೆ. ಎಸ್ ಡಾಕ್ಟರ್, ಇನ್ನು ನಿಮೋನಿಯಾಗೆ ತುತ್ತಾದಂತಹ ಮಕ್ಕಳಲ್ಲಿ ನೀವು ಟ್ರೀಟ್ ಮಾಡಿರುವಂಥ ಯಾವುದಾದ್ರು ಕ್ರಿಟಿಕಲ್ ಕೇಸ್ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ? ಎಸ್, ಡೆಫಿನೆಟ್ಲಿ. ಈಗ ಲಾಸ್ಟ್ 3 ವೀಕ್ಸಲ್ಲಿ ನಮಗೆ ಸಾಕಷ್ಟು ಮೈಕೋಪ್ಲಾಸ್ಮಾ ನಿಮೋನಿಯಾ, ನಾನೇನು ಹೇಳ್ತಾ ಇದ್ದೆ ಏಟಿಪಿಕಲ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಬಂದಿದೆ. ಸೊ ಕೆಲವು ಮಕ್ಕಳು ಸಿಂಪಲ್ ಆಕ್ಸಿಜನ್ ಮೇಲೆ ನಾವು ಡಿಸ್ಚಾರ್ಜ್ ಮಾಡಿದ್ವಿ ಆ್ಯಂಟಿಬಯೋಟಿಕ್ ಕೊಟ್ಟು. ಬಟ್ ಕೆಲವು ಮಕ್ಕಳಿಗೆ ಫೀವರ್ ತೀವ್ರವಾಗಿ 5 ದಿನ, 7 ದಿನ, 10 ದಿನಕ್ಕೂ ನಡೆದಿದ್ದುಂಟು. ಮತ್ತು ಇನ್ನು ಕೆಲವು ಮಕ್ಕಳಿಗೆ ಲಂಗ್ಸಲ್ಲಿ ನೀರು ತುಂಬಿಕೊಂಡಿತ್ತು, ಪಸ್ತರ ತಿರುಗ್ತಾ ಇತ್ತು. ಮತ್ತು ಕೆಲವ್ರಿಗೆ ಹೈ ಫ್ಲೋ ನೇಸಲ್ ಕ್ಯಾನ್ಯುಲಾ ಅಂತ ಹೇಳ್ತೀವಿ, 20-30 ಲೀಟರ್ಸ್ ಆಫ್ ಫ್ಲೋ ವಿ ಗಿವ್, ಆ ಸ್ಟೇಜ್ಗೂ ಹೋಗಿತ್ತು. ಸೊ ಬಟ್ ಎಲ್ಲ ಮಕ್ಕಳನ್ನು ಚೇತರಿಸ್ಕೊಂಡು ವಿತ್ ಸೆಕೆಂಡ್ ಲೈನ್ ಆ್ಯಂಟಿಬಯೋಟಿಕ್ಸ್, ಅಫ್ಕೋರ್ಸ್ ಸಮ್ ಇಮ್ಯುನೋಮಾಡ್ಯುಲೇಷನ್ ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ಮಕ್ಕಳು ಮನೆಗೆ ಹೋಗಿದ್ದಾರೆ ಸೋ ಫಾರ್. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ, ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಕಾವೇರಿ ಆಸ್ಪತ್ರೆ, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು, ಕರ್ನಾಟಕ 560100, ದೂರವಾಣಿ ಸಂಖ್ಯೆ 08068016801. ಎಸ್, ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.